ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್ ಮರಾಠಿಗ. ಇವತ್ತು ಸ್ವಲ್ಪ ನಾನು ಬ್ಯಾಂಕಿಗೆ ಬಂದಿದ್ದೆ, ಯಾಕಂದ್ರೆ ನನ್ನ ಅಕೌಂಟ್ ನ ಬ್ಲಾಕ್ ಮಾಡಿದ್ರು. ಸಂತೋಷ. ಜೀವನದಲ್ಲಿ ಒಂದು ಹುಡುಗಿ ನನ್ನ ಬ್ಲಾಕ್ ಮಾಡಿಲ್ಲ, ಆದ್ರೆ ಕೆನರಾ ಬ್ಯಾಂಕ್ ಅವರು ಮಾತ್ರ ತಿಂಗಳ ಒಂದ್ಸಲ ಆದ್ರೂ ನನ್ನ ಅಕೌಂಟ್ ಬ್ಲಾಕ್ ಮಾಡ್ತಾನೆ ಇರ್ತಾರೆ. ಬ್ಯಾಂಕಿಂದ ಹೊರಗೆ ಬಂದ್ಮೇಲೆ ಕಾಲೇಜಿಗೆ ಹೋಗ್ಬೇಕಂತ ನಾನು ನನ್ನ ಫ್ರೆಂಡ್ ನಾವಿಬ್ರು ಬೈಕ್ ನ ಚೇಂಜ್ ಮಾಡ್ಕೊಂಡ್ವಿ. ಭದ್ರಾವತಿ ಮೇನ್ ರೋಡ್ ಅಲ್ಲಿರುವ ಪ್ಲಾಜಾ ಹೌಸ್ ನೋಡ್ಕೊಂಡು ನಾನು ನಮ್ಮ ಫ್ರೆಂಡ್ ನಮ್ಮ ಕಾಲೇಜ್ ಕಡೆ ಹೊರಟಿವಿ. ನಾವು ಹುಡುಗರು ಕಾಲೇಜ್ ಬರೋಕ್ಕೂ ಮುಂಚೆ ಕಾಲೇಜ್ ಹತ್ರ ಇರೋ ಕ್ಯಾಂಟೀನಿಗೆ ಬಂದು ಅಲ್ಟಿ ಕೊಟ್ಕೊಂಡು ಕಾಲೇಜ್ ಕಡೆ ಹೋಗ್ತೀವಿ. ಕಾಲೇಜ್ ಕ್ಯಾಂಪಸ್ ಒಳಗಡೆ ಬಂದು ನಮ್ಮ ಫ್ರೆಂಡ್ಸ್ ಎಲ್ಲ ಕ್ಲಾಸ್ ಕಡೆ ಹೊರಟ್ರೆ ನಾನು ಮಾತ್ರ ಇಲ್ಲೇ ವಿಡಿಯೋ ಮಾಡ್ತಾ ಇರ್ತೀನಿ. ಹಿಂದಿ ರೂಮಲ್ಲಿ ನಾವು ಬರೋಕ್ಕಿಂತ ಮುಂಚೆ ನಮ್ಮ ಫ್ರೆಂಡ್ಸ್ ಎಲ್ಲ ಓದ್ತಾ ಕೂತ್ಕೊಂಡಿದ್ರು. ಅಲ್ಲೇ ಪಕ್ಕದಲ್ಲಿರುವ 14 ರೂಮಿಗೆ ಬಂದು ನೋಡಿದ್ರೆ ನನ್ನೆಲ್ಲ ಫ್ರೆಂಡ್ಸ್ ಓದ್ತಾ ಇದ್ರೆ, ಅದ್ರ ಒಬ್ಬ ಫ್ರೆಂಡ್ ಮಾತ್ರ ಫೋನ್ ನೋಡ್ತಾ ಶ್ರೀಕೃಷ್ಣ ಪರಮಾತ್ಮ ತರ ಮಲಗಿದ್ದ. ಅದ್ರ ಪಕ್ಕದಲ್ಲಿರೋ ರೂಮ್ಗೆ ವಿಸಿಟ್ ಕೊಟ್ಟರೆ ನಮ್ಮ ಕ್ಲಾಸ್ ಹುಡುಗರೆಲ್ಲ ಡೀಪ್ ಸ್ಟಡಿ ಮಾಡ್ತಾ ಇದ್ರು. ಮೇಲ್ಗಡೆಯಿಂದ ಕೆಳಗಡೆ ಬಂದ್ಬಿಟ್ಟು ರೂಮ್ ಅಲಾಟ್ಮೆಂಟ್ ನ ಚೆಕ್ ಮಾಡ್ಕೊಂಡು ಯಾವ ರೂಮಲ್ಲಿ ಎಕ್ಸಾಮ್ ಬರಬೇಕು ಅಂತ ನೋಡ್ಕೊಂಡು ಆ ರೂಮ್ ಕಡೆ ಹೋಗ್ತಾ ಇದ್ದೆ. ಇಲ್ಲೇ ನೀರು ಕುಡಿತಿರೋ ನಮ್ಮ ಫ್ರೆಂಡ್ಸ್ ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಸೀದಾ ಮೇಲ್ಗಡೆ ಬಂದೆ. ಅವಾಗಿನ ಎಕ್ಸಾಮ್ಸ್ ಬರೆದು 3rd ಸೆಮ್ ಕಂಪ್ಲೀಟ್ ಮಾಡಿರೋ ಖುಷಿಯಲ್ಲಿ ಸೆಕೆಂಡ್ ಇಯರ್ ಬಿಕಾಮ್ ಸ್ಟೂಡೆಂಟ್ಸ್ ಗಳು ಹೊರ ಬರ್ತಾ ಇದ್ರು. ಇದೇ ರೂಮ್ ನೋಡಿ, ಇವತ್ತು ನಾನು ಎಕ್ಸಾಮ್ ಬರೆಯೋದು. ಅಂತೂ ಇವತ್ತಿಗೆ ನನ್ನ 3rd ಬಿಕಾಮ್ ನ 5th ಸೆಮ್ ಕಂಪ್ಲೀಟ್ ಆಯ್ತು. ಇಲ್ಲಿರೋ ಎಲ್ಲಾ ಹುಡುಗರಿಗೂ 5th ಸೆಮ್ ಕಂಪ್ಲೀಟ್ ಆಗಿರೋದು ಖುಷಿನೋ ಖುಷಿ. ಅದೇ ಖುಷಿಲಿ ನಾನು ನಮ್ಮ ಫ್ರೆಂಡ್ ಒಂದು ಬೈಕ್ ತಗೊಂಡು ನಮ್ಮ ಕಡೆ ಹೊರಟ್ವಿ. ಮುಂದೆ ಮೇನ್ ರೋಡ್ ಹತ್ರ ನಮ್ಮ ಫ್ರೆಂಡ್ಸ್ ನಮ್ಗೆ ಅಂತ ವೇಟ್ ಮಾಡ್ತಾ ನಿಂತಿದ್ರು. ಈ ಪಾಪ ನನ್ನ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್. ಅಲ್ಲಿಂದ ಎಲ್ಲರೂ